ಎಲೆಕ್ಷನ್ ಕಮಿಷನ್ ಕಾಲ್ ಇನ್ನು ಎಕ್ಸ್ಟೆಂಡೆಡ್ ಡೇಟ್ ಮಾಡಿದೀವಿ, ನಾವಿದನ್ನ ಸರಿ ಮಾಡ್ತೀವಿ ಅಂತ ಟ್ವೀಟ್ ಮಾಡಿ. ಹಂಗೆಲ್ಲ ಮಾಡಕ್ಕಾಗಲ್ಲ, ನೀವು ಸರಿ ಮಾಡಿ. ಈಗ ನೋಡಿ ಹೊಸ ನಾಟಕ ಮಾಡಿದ್ರೆ ಗ್ರಾಮ ಸಭೆ ಮಾಡ್ತಾರೆ, ಒಂದಿನ ಮಾಡೋ ಹೋಗ್ತಾರೆ, ಕಾಟಾಚಾರ ಆದವರು. Process is simple, which happened in 2002. For the first time, who are you to freeze and delete according to your whims and fancies, not giving the voter a chance to say, I am alive. ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ರೆ 4 ಲಕ್ಷ ಬಾಂಗ್ಲಾದೇಶ ಅಂತ ಶುರು ಮಾಡಿದ್ರು, ಹಬ್ಬದ ಕಥೆಗಳು. Where is it? I represent the absent and deleted voters. You have no right to take my citizenship away. ನನ್ನ ವೋಟನ್ನು ಏನಾಯ್ತು, ನನಗೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹಾಕಿದ್ರು. ಇಮಿಡಿಯೇಟ್ ಆಗಿ ನಾನು ಕಾಂಟ್ಯಾಕ್ಟ್ ಅದಕ್ಕೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಮಾಡ್ತೀನಿ. ನಾನು ಮೀಡಿಯಾ ಮುಂದೆ ಬಂದೆ. ಮಾರನೇ ದಿನ ಇಮಿಡಿಯೇಟ್ ಆಗಿ ಅವರು ದೇ ಕಾಲ್ಡ್ ಮೀ, ಎಲೆಕ್ಷನ್ ಕಮಿಷನ್ ಕಾಲ್ಡ್, ಇನ್ನು ಎಕ್ಸ್ಟೆಂಡೆಡ್ ಡೇಟ್ ಮಾಡಿದೀವಿ, ನಾವಿದನ್ನ ಸರಿ ಮಾಡ್ತೀವಿ ಅಂತ ಟ್ವೀಟ್ ಮಾಡಿ. ಹಂಗೆಲ್ಲ ಮಾಡಕ್ಕಾಗಲ್ಲ, ನೀವು ಸರಿ ಮಾಡಿ. ಅದೇ ಸರ್ ಎಲೆಕ್ಷನ್ ಫಾರ್ಮ್ ನಂಬರ್ 6 ನಾನು ಫಿಲ್ಅಪ್ ಮಾಡಿದ್ರಿ. ಐ ಹ್ಯಾವ್ ಶಿಫ್ಟೆಡ್. ಇವಾಗ ನೀವೇ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಬಂದಿದ್ದೀರಿ, ಯು ಹ್ಯಾವ್ ಕಮ್. ಸೊ ಗಿವ್ ಮಿ ಫಾರ್ಮ್ ನಂಬರ್ 8 ಅಥವಾ ಎನ್ಯುಮರೇಷನ್ ಫಾರ್ಮ್ ಕೊಡಿ, ಎಲ್ಲ ನಾವು ಹಾಕ್ತೀವಿ. ನೋ ವಿ ಕಾಂಟ್ ಗಿವ್ ದಿಸ್, ವಿ ಆರ್ ರೂಲ್, ದೆನ್ ಐ ವಿಲ್ ನಾಟ್. ನೀವು ಬಂದೇ ಇಲ್ಲ ನನ್ನ ಮನೆಗೆ ಅಂದ್ರೆ ಲುಕ್ ಎಟ್ ಹೌ ಟ್ರಾಜಿಕ್ ಇಟ್ ಈಸ್. ಬೆಳಿಗ್ಗೆ ಅವ್ರ ವೆಬ್ಸೈಟ್ ನಲ್ಲಿ ಡಾಕ್ಯುಮೆಂಟ್ಸ್ ಇದೆ, ಪರ್ಮನೆಂಟ್ಲಿ ಶಿಫ್ಟೆಡ್. ಸಾಯಂಕಾಲ ಪ್ರೆಸ್ ಮೀಟ್, ಇಟ್ ಇಸ್ ಶಿಫ್ಟೆಡ್. ಅವತ್ತು ರಾತ್ರಿ 8:30 ದೇ ವಿಲ್ ಸೆಂಡ್ ದ PLO. ಆ PLO ಮಿಸ್ಟರ್ ಚೆನ್ನಪ್ಪನಿಗೆ 17ನೇ ತಾರೀಕಿಂದ ನಮ್ಮವ್ರು ಫೋನ್ ಮಾಡ್ತಾರೋ ಕಾಲ್ ರೆಕಾರ್ಡ್ಸ್ ನಮ್ಮ ಹತ್ರ ಇದೆ. ಆ PLO ಅವತ್ತು ರಾತ್ರಿ ಹೋಗಿ, ಅಂದ್ರೆ ನಾನು ಹೇಳಿ ಎಲೆಕ್ಷನ್ ಕಮಿಷನ್ ನನ್ನ ಭೇಟಿ ಮಾತಾಡಿದ ಮೇಲೆ ಹಿ ವಿಲ್ ಗೋ ವಿತ್ ದ ಕ್ಯಾಮರಾ ಟು ಪ್ರೂವ್ ಮಾಜರ್ ಮಾಡಿದೀನಿ, ಪಕ್ಕದಲ್ಲಿ ಇಲ್ಲ. ಅಂದ್ರೆ ನಿಮ್ಮ ಹುಡುಕು ಅಲ್ಲೇ ಅರ್ಥ ಆಗ್ತದೆ. ಆಮೇಲೆ ಅವ್ರೇನ್ ಹೇಳ್ತಾರೆ, ನೀವು ಬನ್ನಿ ನಿಮ್ದು ಮಾಡ್ಬಿಡ್ತೀವಿ ಅಂತ. ನನ್ನ ಒಬ್ಬನ ಪ್ರಶ್ನೆ ಅಲ್ಲ, ಸಮಸ್ಯೆ ಅಲ್ಲ ಇದು. ಆಸ್ ಎ ಸಿಟಿಸನ್ ಆಫ್ ದಿಸ್ ಕಂಟ್ರಿ, ಸಿ ಐ ಮೇ ಬಿ ಅನ್ ಆಕ್ಟರ್, ಬಟ್ ಐ ಡೋಂಟ್ ವಾಂಟ್ ದಟ್ ಇನ್ಫ್ಲುಯೆನ್ಸ್. ಐ ಆಮ್ ಅನ್ ಆಕ್ಟರ್ ಬಿಕಾಸ್ ಆಫ್ ಮೈ ವರ್ಕ್. ಬಟ್ ಪ್ರಜೆ ಆಲ್ ಆರ್ ಈಕ್ವಲ್, ಎಲ್ಲರೂ ಈಕ್ವಲ್. ಸೊ ನನಗೆ ಮಾಡಿದ ಎಲ್ರಿಗೂ ಮಾಡಿ, ಸಾಧ್ಯ ಇದೆ ಅಲ್ಲ ನಿಮ್ಮ ಹತ್ರ. So no shortcuts. So that is how I have stood. So ಈಗ as it is, ನೀವು ಫಾರ್ಮ್ ನಂಬರ್ 6 ಅಂತ ಹಾಕ್ತಾರೆ ಇವಾಗ ನನಗೆ. ಸೊ look at the irony. ನಾನು ಯಾರು ಗೊತ್ತು, ನಾನು ಫೋನ್ ಸಂಪರ್ಕದಲ್ಲಿದ್ದೀನಿ, PLO ಸಂಪರ್ಕದಲ್ಲಿದ್ದೀನಿ, ಎನ್ಯುಮರೇಷನ್ ಫಾರ್ಮ್ ಕೇಳ್ತಾ ಇದ್ದೀನಿ. ನೀವು ಬಂದಾಗ ನಾನು ಶಿಫ್ಟೆಡ್ ಆಗಿದ್ದೀನಿ, ಶಿಫ್ಟೆಡ್ಗೆ ಫಾರ್ಮ್ ನಂಬರ್ 8 ಕೇಳ್ತಾ ಇದ್ದೀನಿ. ನೋ, ಬಿಕಾಸ್ ಇಫ್ ಯು ಗಿವ್ ಇಟ್ ಟು ಮೀ, ಯು ಹ್ಯಾವ್ ಟು ಗಿವ್ ಇಟ್ ಟು ಎವ್ರಿಬಡಿ. ಬಟ್ ಐ ವಿಲ್ ನಾಟ್ ಟೇಕ್ ಇಟ್ ವಿತ್ ಮೈ ಇನ್ಫ್ಲುಯೆನ್ಸ್. ನಾನು ಜನಪರವಾಗಿ ನಿಲ್ತಾನೆ, ಜನರ ಜೊತೆ ನಿಲ್ತಾನೆ. ವಿ ವಿಲ್ ಸಿ ಆಲ್ ದ ಡಿಲೀಟೆಡ್ ವೋಟರ್ಸ್. ವಿ ವಿಲ್ ಟಾಕ್ ಟು ಯು. ವಿ ವಿಲ್ ಗೋ ಟು ಕೋರ್ಟ್, ವಿ ವಿಲ್ ಗೋ ಟು ದ ಗವರ್ನಮೆಂಟ್. ಸಿಂಪಲ್. ಇದರಲ್ಲಿ ತಪ್ಪಿರೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ವಾಟ್ ಕ್ಯಾನ್ ದ ಗವರ್ನಮೆಂಟ್ ಡೂ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಶುಡ್ ಡೂ ದ ಪ್ರಾಸೆಸ್ ಪ್ರಾಪರ್ಲಿ. ದೇ ಶುಡ್ ಟೇಕ್ ಫ್ಯೂ ಮೋರ್ ಮಂತ್ಸ್. ಮನೆಗೆ ಹೋಗಿ, ಯು ಹ್ಯಾವ್ ಶಿಫ್ಟೆಡ್, ಯು ಆರ್ ವೋಟರ್, ಏನೋ ನಿಮ್ ವೋಟರ್ ಐಡಿ ಇದೆ, ಬಟ್ ನೀವು ಶಿಫ್ಟ್ ಆಗಿದ್ದೀರಿ. ಟೇಕ್ ಫಾರ್ಮ್ ನಂಬರ್ 8, ಫಿಲ್ ಇಟ್ ಅಪ್. ನಿಮ್ ಮನೆಯಲ್ಲಿ ಹೊಸ ವೋಟರ್ಸ್ ಇದ್ದಾರೆ, ಓ ವಂಡರ್ಫುಲ್. ನ್ಯೂ ವೋಟರ್ ವೆಲ್ಕಮ್, ಫಾರ್ಮ್ ನಂಬರ್ 6. ಇಲ್ಲ ನಮ್ಮ ಮನೆಯಲ್ಲಿ ಒಂದು ವೋಟರ್ ಇತ್ತು, ಅವ್ರು ತಿಳ್ಕೊಂಡ್ಬಿಟ್ಟು, ಓಕೆ ಫಾರ್ಮ್ ನಂಬರ್ 7 ಡಿಲೀಟ್. ಇಲ್ಲ ನಾವು ವಿದೇಶದಲ್ಲಿ ಕೆಲಸ ಮಾಡ್ಬಿಟ್ಟು ಬರ್ತಾ ಇದೀವಿ, ಫಾರ್ಮ್ ನಂಬರ್ 6 ಫಿಲ್ ಮಾಡಿ. ಸಿಂಪಲ್. ಯು ರೆಸ್ಪೆಕ್ಟ್. ಅಂಡ್ 5.5 crores ಮಾಡಕ್ಕೆ ಟೈಮ್ ಬೇಕು. 6 months ಮುಂಚೆ ಪಬ್ಲಿಸಿಟಿ. Tell the voters what is the process. You have not said. ಈಗ ನೋಡಿ ಹೊಸ ನಾಟಕ ಮಾಡಿದ್ರೆ ಗ್ರಾಮ ಸಭೆ ಮಾಡ್ತಾರೆ, ಒಂದಿನ ಮಾಡೋ ಹೋಗ್ತಾರೆ, ಕಾಟಾಚಾರ ಆದವರು. ಗ್ರಾಮ ಸಭೆ ಮಾಡೋದಕ್ಕೆ ಮುಂಚೆ 1 ವಾರ ಮುಂಚೆ ಹೇಳಬೇಕು. ಆಲ್ ಆಫ್ ದೆಮ್ ಹ್ಯಾವ್ ಟು ಕಮ್ ಪಬ್ಲಿಕ್ಲಿ, ಓಪನ್ ಆಗಿ ಹೇಳಬೇಕಾಗಲ್ಲ. ನೋ, ಪ್ರಾಸೆಸ್ ಇಸ್ ಸಿಂಪಲ್, ವಿಚ್ ಹ್ಯಾಪನ್ಡ್ ಇನ್ 2002. For the first time, who are you to freeze and delete according to your whims and fancies, not giving the voter a chance to say, I am alive. When the process is wrong, ಕಾನ್ಸ್ಪಿರಸಿ ಥಿಯರೀಸ್, ಅನುಮಾನಗಳು ಬರೋದು ಸಹಜ, ಆಗ್ತಾ ಇದೆ ಕೂಡ. ಅಲೆಮಾರಿಗಳ ಓಟ್ಗಳು ಹೋಗ್ತಾ ಇದೆ, ದಿನಗೂಲಿ ಓಟ್ಗಳು ಹೋಗ್ತಾ ಇದೆ. ಯಾಕಂದ್ರೆ ದೇ ವಿಲ್ ನಾಟ್ ಕಮ್ ಬ್ಯಾಕ್ ಅಲ್ಲ. ಅವ್ರನ್ನ ನೀವು ಏನೋ ಡಿಸ್ಕ್ರಿಪ್ಷನ್ ಹಾಕ್ಬಿಟ್ಟು ಅವ್ರ ಹೆಸರು ಹೇಳಿದೆ, ಈ ಕೆಲಸ ಯು ಆರ್ ನಾಟ್ ಅ ನ್ಯಾಷನಲ್ ಆಫ್ ದಿಸ್ ಕಂಟ್ರಿ ಅಂತ. ಸೊ ನಾನೇನು ಹೇಳ್ತಿದ್ದೆ, ಇನ್ ದ ಹೋಲ್ ಎಲೆಕ್ಷನ್ SIR process, before the SIR started,
ನೀವು ಚುನಾವಣಾಧಿಕಾರಿಯನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಇಫ್ ಯು ಮೇಡ್ ನಾಟ್ ಫ್ರಮ್ ಡೆಮಾಕ್ರೆಟಿಕ್ ಪ್ರಕ್ರಿಯೆ ಮಾಡದೇ ಇದ್ದಾಗ and before the SIR started you will give a judicial immunity to them. ಅವ್ರು ಹೇಳಿದ್ದ ಸತ್ಯ ಅಂತ ಹೊರಟ ತಕ್ಷಣ we will have all the doubts because the ruling party is the one which has started this. We are seeing it in Bengal, they are seeing it in Bihar. ನಿಮ್ಮ ಪ್ರಶ್ನೆಗೆ ಬೆಂಗಾಲಲ್ಲಿ ASTDO ಫಸ್ಟ್ ಪ್ರೋಸೆಸ್ ನಡೆದಾಗ ಮುಸ್ಲಿಮ್ಸ್ ಜಾಸ್ತಿ ಡಿಲೀಟ್ ಆಗಿಲ್ಲ. ಇದನ್ನ ನೀವು ಗಮನಿಸಬೇಕು. ಮುಸ್ಲಿಮ್ಸ್ ಜಾಸ್ತಿ ಡಿಲೀಟ್ ಆಗಿಲ್ಲ ASTDO ಬಂದಾಗ. ಯಾಕಂದ್ರೆ ಅತ್ಯಂತ ಹೆಚ್ಚಿನ ಆತಂಕ ಇರೋದು ಮುಸ್ಲಿಂ ಕಮ್ಯುನಿಟಿಗೆ. ಹಾಗಾಗಿ ಮುಸ್ಲಿಂ ಕಮ್ಯುನಿಟಿ ಒಳಗಡೆ ಸಾಕಷ್ಟು ಅವೇರ್ನೆಸ್ ಇತ್ತು, ಸಾಕಷ್ಟು ಹೆಲ್ಪ್ ಡೆಸ್ಕ್ ಮಾಡ್ಕೊಂಡು ಭಯಂಕರ ವಿಶೇಷ ಪ್ರಿಪರೇಷನ್ ಮಾಡಿದ್ದು ಮುಸ್ಲಿಂ ಕಮ್ಯುನಿಟಿ. ಹಾಗಾಗಿ ಜಾಸ್ತಿ ಡಿಲಿಷನ್ ಆಗಿಲ್ಲ. ಡಿಲೀಟ್ ಆದರೂ ದಲಿತ್ ಮೆಜಾರಿಟಿ, ನೆಕ್ಸ್ಟ್ ವುಮೆನ್, ಆಮೇಲೆ ಮೈನಾರಿಟಿ. ಲಾಜಿಕಲ್ ಡಿಸ್ಪ್ರೆನ್ಸಿ ಅನ್ನೋದು ಎಲೆಕ್ಷನ್ ಹತ್ರ ಇದ್ದಾಗ ತಂತು. ಯಾಕೆ ತಂದ್ರು ಲಾಜಿಕಲ್? ದಿಢೀರ್ ಎಲ್ಲ SIR ಪ್ರೋಸೆಸ್ ಲಾಜಿಕಲ್ ಡಿಸ್ಪ್ರೆನ್ಸಿ ಅನ್ನೋದು ಪದನೇ ಇರಲಿಲ್ಲ. ಆಲ್ ಆಫ್ ಎ ಸಡನ್ ತಂದು ಇಂಟ್ರೊಡ್ಯೂಸ್ ಮಾಡಿದ್ರು. ಯಾಕೆ? ASTDO ನಲ್ಲಿ ಏನ್ ಟಾರ್ಗೆಟ್ ಇತ್ತು ಅದು ಅಚೀವ್ ಆಗಲಿಲ್ಲ. ಆಮೇಲೆ ಬಂತು ಲಾಜಿಕಲ್ ಡಿಸ್ಪ್ರೆನ್ಸಿಯಲ್ಲಿ 1,33,00,000 ನೋಟಿಸ್ ಹೋಯ್ತು ಬೆಂಗಾಲ್ ಒಳಗೆ. ಅದರೊಳಗೆ ಮೆಜಾರಿಟಿ ಯಾರು? 2/3 ಮೈನಾರಿಟೀಸ್ ಮುಸ್ಲಿಮ್ಸ್, 1/3 ಅದರ್ ಕಮ್ಯುನಿಟೀಸ್ ಇದ್ರೊಳಗಾಗಿರುವಂತದ್ದು. ಈಗ ಕೋರ್ಟ್ ಅಲ್ಲೂ ಕೂಡ 30 ಲಕ್ಷ ಮೆಟ್ಟಿಗತ್ತಿರೋದ್ರಲ್ಲಿ 2/3 ಜನ ಮೈನಾರಿಟಿ ಇದ್ದಾರೆ. ಸೊ ವಾಟ್ ಈಸ್ ದಿಸ್ ಕಾನ್ಸ್ಪಿರಸಿ? ಆಮೇಲೆ ಯೋಚನೆ ಮಾಡೋದು. 13 ಸ್ಟೇಟ್ಸ್ ಅಲ್ಲಿ ಆಯ್ತು. ಸುಪ್ರೀಂ ಕೋರ್ಟ್ 2 ವಾರದಲ್ಲಿ ಕೊಡುವಂತು. ಇಟ್ಸ್ ಮೋರ್ ದನ್ 12 ವೀಕ್ಸ್. ಬಯಲಾಡಿಸಿ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ರೆ 4 ಲಕ್ಷ ಬಾಂಗ್ಲಾದೇಶಿ ಅಂತ ಶುರು ಮಾಡೋದು. ಹಬ್ಬದ ಕಥೆಗಳು. ವೆರ್ ಇಸ್ ಇಟ್? ಸೊ ಯು ಆರ್ ಕ್ರಿಯೇಟಿಂಗ್ ಅನ್ರೆಸ್ಟ್ ಹಿಯರ್. See, very simple. Your process is wrong. I represent the absent and deleted voters. You have no right to take my citizenship away. You have no right to tell me, after living in this country for so many years, paying tax in this so many years, to come and stand at your doorstep and say, please enroll me as a new voter or a new citizen. ಇದು ಅವಮಾನ. ವಾಟ್ ಡು ಯು ಗೆಟ್? 1.5 ಕೋಟಿ 2 ಕೋಟಿ ಜನ ನಿಂತ್ಕೊಳ್ತಾರೆ. ಇವಾಗ ನೆಕ್ಸ್ಟ್ ಎಷ್ಟು ವರ್ಷ ಆಗುತ್ತೆ ಅದು ಕರ್ನಾಟಕದಲ್ಲಿ? ಎಷ್ಟು ಜನ ಕೋರ್ಟ್ ಮಾಡ್ತಾರೆ? ಎಷ್ಟು ಜನ ಆಸಕ್ತಿಗಳು ಕೊಡ್ತಾರೆ? Why? 2 years is there for elections. This is the most important process. A citizenship, a voting right, a basic voting right of a citizen of this country, are outside. You put him through this trial. You want to do it in 1 month, 45 days. 45 days because the civil society stood stronger. They pushed 15 days. Otherwise, imagine the nonsense if it was only 30 days. ಬೇರೆ ಯಾವ ಸ್ಟೇಟ್ ನವರು ಹೇಳಿದಿರೋ ಹಾಗೆ ಕರ್ನಾಟಕದ ಬಹಳ ದೊಡ್ಡ ಶ್ರೀಮಂತಿಕೆ ಏನಂದ್ರೆ ಸಿವಿಲ್ ಸೊಸೈಟಿ. ದೇ ಸ್ಟ್ಯಾಂಡ್ ಅಪ್. ಅಂಡ್ ಐ ಆಮ್ ಆಸ್ಕಿಂಗ್ ಯು, ಇಂಥ ಸಿವಿಲ್ ಸೊಸೈಟಿನ ಟ್ರಾಮಟೈಸ್ ಮಾಡೋದ್ರಲ್ಲಿ ಏನು ನಿಲ್ಲಿಸಿದೆ ನಿಮಗೆ? ಸಿವಿಲ್ ಸೊಸೈಟಿ ವೆಂಟ್, ಆಲ್ ದೀಸ್ ಪೀಪಲ್, every person, not paid, just for the love of the country. They went, helped us. ಹೆಂಗಾರು ಮಾಡಿ ಮಾಡ್ತಾ ಇದ್ದಾರೆ. ರಾಕ್ಷಸ ಬರ್ತಾ ಇದ್ದಾನೆ. Look at the trauma we are facing today. You could have said, okay, but ಹೆಂಗಿರೋದು ಸುಂದರ? ಅವ್ರಿಗೆ ಬಾಯಿಲ್ಲ, ಮಾತಾಡಕ್ಕಾಗಲ್ಲ, ಅವ್ರಿಗೆ ಎಲ್ಲಿ ಹೋಗ್ತಾರೆ? Why are you torturing the citizens of this country? Who are you to become a supreme judge and decide? 11 documents ತಗೊಂಬಂದೆ, ಇಲ್ಲ, ಹೋಗು, ಬಾ, ನಿಂತ್ಕೋ. 2 ಕೋಟಿ ಜನ. ಅದ್ರಲ್ಲಿ ಬಾಂಗ್ಲಾದೇಶ್ ವೋಟರ್ಸ್ ಎಷ್ಟು ಅಂತ ಕೇಳಿ ಬಂದಿಲ್ಲ ಇನ್ನು. ಯಾಕೆ ಕೊಡಕ್ ಹೇಳಿ ನಂಬರ್? ಬೇರೆ ರಾಜ್ಯಗಳಲ್ಲಿ ಮಾಡಿದ್ರಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ 27 that you will not answer the Supreme Court also. Supreme Court clearly said I want it in 2 weeks. It's been 12 weeks now. Nobody to question? No. ಈ ಕಂಟ್ರಿ, ಈ ದೇಶ ಆಂದೋಲನದಿಂದಲೇ ಗೆದ್ದಿರೋದು, ಉಳಿದಿರೋದು. ಸರ್ವಾಧಿಕಾರ ಬರಕ್ ಬಿಡಲ್ಲ ನಾವು. ಯಾರು ಬ್ರದರ್ಸು? ಆಕಾಶದಲ್ಲಿ ಬಿದ್ದವರ?
That is what we are asking. We all should ask that question. Who are those others? ಪಟ್ಟಬಿಡಿ. 1,70,00,000 ಡಿಲೀಷನ್ಸ್ ಆಯ್ತು. ಅದರಲ್ಲಿ 27 ಲಕ್ಷ ಸರಿದೆ ಅಂತಂದ್ರು. ಈಗ ಅವರಂದ್ರು 34 ಲಕ್ಷ ಏನೋ ಜಾಸ್ತಿ ಆಗಿದೆ ಅಂತ. ನಾವು ವಾಟ್ ಹ್ಯಾಪನ್ ಟು ದೋಸ್ 34 lakhs? ಅವ್ರದ್ದು ಏನಾಯ್ತು? ನೀವು ಕೋರ್ಟ್ ಅಂತ ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಏನಂದ್ರು ಆಗ ವೆಸ್ಟ್ ಬೆಂಗಾಲ್ ಅಲ್ಲಿ ಅಬ್ಕಿ ಬಾರ್ ವೋಟ್ ನೀ ಡಾಲೋ, ದೂಸರಿ ಅಗ್ಲಿ ಬಾರ್ ವೋಟ್ ಡಾಲೋ ಅಂತ. ನೋಡಿ, ಈ ದೇಶದಲ್ಲಿ ಯಾರು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಂಡ್ರೆ ಅವ್ರು ಯಾರು ಬೇಡ ಅಂತ ಗೊತ್ತಾಗುತ್ತೆ. ಪ್ರಧಾನಿಗಳಿಗೆ ಯಾವ ಬಟ್ಟೆ ಹಾಕಿದ್ರೆ ಡಿಸೈಡ್ ಮಾಡ್ತಾರಲ್ಲ, ಹಂಗೆ ಇವತ್ತಿನ ದೇಶದಲ್ಲಿ ಯಾವ ಪ್ರಶ್ನೆಯನ್ನು ಕೇಳ್ತಾನೆ ಆ ಪ್ರಶ್ನೆಯ ಮೂಲಕ ಅವನು ಯಾರು ಅಂತ ಗೊತ್ತಾಗುತ್ತೆ, ಉತ್ತರ ಕೊಡೋದ್ರ ಮೂಲಕ ಅವನ ಉತ್ತರ ಯಾರು ಅಂತ ಗೊತ್ತಾಗುತ್ತೆ. ವಿ ಆರ್ ನಾಟ್ ಫೂಲ್ಸ್ ಅಲ್ವಾ? ಕೋರ್ಟ್ ಇದೆ. See, this is a longer fight. This is not just SIR law. ಈ ತರದ ಡ್ರೆಕೋನಿಯನ್ ಸರ್ವಾಧಿಕಾರ ನಡೆಸುವ ಪ್ರಯತ್ನ ಯಾಕೆ ನಡೀತಿದೆ ಈ ಭಾರತ ದೇಶದಲ್ಲಿ? The only thing which is the most beautiful thing about this country is its democracy. ಅಲ್ವಾ? ಮಾಡ್ಲಿ ಬಾಗಿಲು ತಗ್ತಾ ಇರ್ತೀವಿ, ಅವತ್ತರದ ಬಾಗಿಲು ತೆಗಿಬೇಕಲ್ವೇ? ಸಿ, ದೀಸ್ ಪೀಪಲ್ ಥಿಂಕ್ ನಾವು ಟಯರ್ಡ್ ಆಗ್ತೀವಿ ಅಂತ. ಪ್ರಜ್ಞಾವಂತ ನಾಗರಿಕರು ಯಾವತ್ತೂ ಟಯರ್ಡ್ ಆಗಲ್ಲ. ಬಿಕಾಸ್ ದೇ ಆರ್ ಸ್ಟ್ಯಾಂಡಿಂಗ್ ಫಾರ್ ಅ ಟ್ರೂತ್. ನ್ಯಾಯಕ್ಕಾಗಿ ಹೋರಾಡೋರು, ಸುಳ್ಳುಗಾಗಿ ಹೋರಾಡೋರು ಸೋಲ್ತಾರೆ, ಟಯರ್ಡ್ ಆಗ್ತಾರೆ. ಸತ್ಯವಂತರು ಯಾವತ್ತೂ ಟಯರ್ಡ್ ಆಗಲ್ಲ. ಸೆಪ್ಟೆಂಬರ್ 1 ಚಲೋ ಎಲೆಕ್ಷನ್ ಕಮಿಷನ್ ವಿತ್ ಪ್ರೂಫ್, ವಿತ್ ದ ಪೀಪಲ್ ಹೂ ಆರ್ ಅಫೆಕ್ಟೆಡ್. ಅಷ್ಟರೊಳಗೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಆಗುತ್ತೆ. ಇದಾದ ನಂತರ ದೇಶಾದ್ಯಂತ ಹೇಗಾಗುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತೇನೆ. ರಾಜ್ಯಾದ್ಯಂತ ಕೂಡ ಆಗ್ತಾ ಹೋಗುತ್ತೆ. ಎಲ್ಲಾ ಕಡೆಯಿಂದ ಹೇಳ್ತಾ ಇದ್ದಾರೆ. There will be press meets across the state. We will not keep quiet. Thank you.